ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಣ್ಯ ವ್ಲಾಗ್ಸ್. ಇವತ್ತು ನನ್ನ ಮಗಳು ಬೇಗ ಇದ್ದಿದ್ಲು ಅಂತೇಳಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದೀನಿ. ಹೊರಗಡೆ ಹೋಗೋಣ ರೆಡಿ ಆಗು ಅಂದಿದ್ದಕ್ಕೆ ಫುಲ್ಲು ಜೋಶಲ್ಲಿ ರೆಡಿ ಆಗ್ತಿದ್ದಾಳೆ. ಮಕ್ಕಳು ಮಾತೇ ಒಂಥರ ಚೆಂದ ಅಲ್ವಾ, ಮುದ್ದಾಗಿ ಮಾತಾಡ್ತಾರೆ, ಮುದ್ದಾಗಿ ತೀಟೆನೂ ಸಹ ಆಡ್ತಾರೆ, ಹೇಳಿದ ಕೆಲಸ ಮಾಡ್ತಾರೆ, ಏನೋ ಒಂಥರ ಖುಷಿ. ತುಂಬ ಚೆನ್ನಾಗಿದ್ದೀನ ಅಂತ ಫೋಸ್ ಕೊಡ್ತಾ ಇದ್ದಾಳೆ. ನನ್ನ ಮಗಳಂತೂ ಬೇಗ ರೆಡಿ ಆದಳು. ಇನ್ನು ನಾನು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ನಾನು ಬೇಗ ರೆಡಿಯಾಗಿ ನನ್ನ ಮಗಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮುದ್ದಾಡಿಕೊಂಡು ಕೂತಿದ್ದೆ. ಆಮೇಲೆ ಟಿಫನ್ ಮಾಡೋಣ ಅಂತೇಳಿ ಅವಳಿಗೂ ಟಿಫನ್ ತಿನ್ನಿಸಿ ನಾನು ಟಿಫನ್ ಮಾಡಿಕೊಂಡು ಬೇಗ ಹೊರಡಬೇಕು ಅಂತೇಳಿ ನಾವು ಹೊರಟಿದ್ದೆ ಅಂಗನವಾಡಿಗೆ. ನನ್ನ ಮಗನಿಗೆ 2.5 ಮಂತ್ದು ವ್ಯಾಕ್ಸಿನೇಷನ್ ಹಾಕ್ಸೋದಿತ್ತು. ಹಾಕಿಸ್ಕೊಂಡು ಬರೋಣ ಅಂತೇಳಿ ನಾನು, ನನ್ನ ಮಗಳು, ನಮ್ಮ ದೊಡ್ಡಮ್ಮ, ನಾವು 3 ಜನನೂ ಹೊರಟ್ವಿ ನನ್ನ ಮಗನ ಕರ್ಕೊಂಡು. ನಾವು ಅಂಗನವಾಡಿಗೆ ಹೋದಾಗಲೇ ಅಲ್ಲಿ ಜನ ಇದ್ದರು. ಸ್ವಲ್ಪ ಕೂತಿದ್ದು ವೆಯ್ಟ್ ಮಾಡಿಕೊಂಡು ಆಮೇಲೆ ನನ್ನ ಮಗನ್ನ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಅಳೋದು ನೋಡೋಕ್ಕಾಗ್ತಿರ್ಲಿಲ್ಲ. ಕಾಲು ನೋವು, ಕಾಲಿಗೆ ತಣ್ಣೀರು ಬಟ್ಟೆ ಎಲ್ಲ ಹಾಕಿದ್ವಿ. ಲೈಟಾಗಿ ಜ್ವರ ಕೂಡ ಬಂದಿತ್ತು. ಅವನಿಗೆ ಟ್ಯಾನಿಕ್ ಆಗಿ ಮಲಗಿಸಿ ಎದ್ದಾದ್ಮೇಲೆ ಸ್ವಲ್ಪ ಸಮಾಧಾನ ಆದ. ಆಮೇಲೆ ಅವ್ರ ಅಕ್ಕನ ಜೊತೆ ಆಟ ಆಡಿಕೊಂಡು ಇದ್ದ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.